ಸಂಪರ್ಕ ಮಾಡ್ತೀನಿ. ಈವರೆಗೆ ಒಟ್ಟು 4 ಅರ್ಜಿಗಳು ಸಲ್ಲಿಕೆ ಆಗಿವೆ. 4 ಅರ್ಜಿಗಳು ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗುತ್ತೆ. ಬಹಳ ಪ್ರಮುಖವಾಗಿ ನಂಬರ್ 1, ನಿಖಿಲ್ ಬಂಧನವನ್ನ ಪ್ರಶ್ನಿಸಿ ನಿಖಿಲ್ ಪತ್ನಿ ಮಾಳವಿಕಾ ನಾಯ್ಕ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಎಫ್ಐಆರ್ ರದ್ದು ಕೋರಿ ನಿಖಿಲ್ ಸೋಸಲೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಡಿಎನ್ಎ ಸಂಸ್ಥೆಯಿಂದ ಪ್ರಕರಣವನ್ನ ರದ್ದು ಕೋರಿ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಜೊತೆಗೆ 4ನೇದು ಆರ್ಸಿಬಿಯಿಂದ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ಇವೆಲ್ಲ ಅರ್ಜಿಗಳು ಕೂಡ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ನಡೆಸಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಇನ್ನೇನು ವಿಚಾರಣೆ ಶುರುವಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ರು ನನ್ನ ಕಲೀಗ್ ರಂಜಿತ್ ಶಿರ್ಯಾರ್. ಪ್ಲೀಸ್ ಕಂಟಿನ್ಯೂ ರಂಜಿತ್. ಖಂಡಿತ ನಿಕೇಶ್ ಕೊಠಾರಿ, ನೋಡಿ, ಒಂದು ಆಂಗಲ್ ನಲ್ಲಿ ನಾವು ನೋಡ್ತಾ ಹೋದ್ರೆ ಡಿಎನ್ಎ ಹೇಳ್ತಾ ಇರುವಂತ ವಿಚಾರ, ಎರಡೆರಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅದು ಸ್ಟೇಡಿಯಂನಲ್ಲಿ ಜನ ಸೇರೋದಕ್ಕೆ ಕಾರಣ ಆಯಿತು ಅಥವಾ ಸ್ಟೇಡಿಯಂನಲ್ಲಿ ವ್ಯವಸ್ಥಿತವಾದಂತಹ ಭದ್ರತೆ ಇಲ್ಲದೆ ಇರೋದ್ರಿಂದಾಗಿ ಘಟನೆ ಆಯಿತು. ಹಾಗಾಗಿ ಈ ಪ್ರಕರಣದಲ್ಲಿ ಸರ್ಕಾರ ನಮ್ಮನ್ನ ನೆಪ ಮಾಡಿದೆ ಅಥವಾ ನಮ್ಮ ಮೇಲೆ ಇದನ್ನ ಹೊರಿಸಿದೆ ಅನ್ನೋದನ್ನ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಿಖಿಲ್ ಸೋಸಲೆ ಇವರು ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಆಗಿರ್ತಾರೆ. ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು ಕೂಡ ಇವರು ಆರ್ಸಿಬಿ ಈ ಸಂಭ್ರಮದ ಕಾರ್ಯಾಚರಣೆ ಇದೆಯಲ್ಲ ಅಥವಾ ಆಯೋಜನೆ ಇದೆಯಲ್ಲ, ಈ ಕಾರ್ಯಕ್ರಮದ ಆಯೋಜನೆ, ಅದರ ಒಂದು ಪೋಸ್ಟರ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನ ಪಬ್ಲಿಷ್ ಮಾಡ್ತಾರೆ. ಅದಾದ ನಂತರ ಆರ್ಸಿಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಮತ್ತೊಂದು ಎಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ನಿಕೇಶ್ ಕೊಠಾರಿ, 4 ಅರ್ಜಿ ಹೈಕೋರ್ಟ್ ನಲ್ಲಿ ಈಗ ಸಲ್ಲಿಕೆ ಆಗಿರೋದು. ಒಂದು, ನಿಖಿಲ್ ಸೋಸಲೆ ತಮ್ಮ ಮೇಲೆ ಇದ್ದಂತಹ ಪ್ರಕರಣವನ್ನ ರದ್ದು ಕೋರಿ, ಮತ್ತೊಂದು ಕಡೆಯಲ್ಲಿ ಆರ್ಸಿಬಿ ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ, ಹಾಗೆ ನಿಖಿಲ್ ಸೋಸಲೆಯ ಧರ್ಮಪತ್ನಿ ಮಾಳವಿಕೆ ಅವರು ತಮ್ಮ ಗಂಡನ ಮೇಲೆ ಬಂದಂತಹ ಪ್ರಕರಣವನ್ನ ರದ್ದು ಕೋರಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಟ್ಟಾರೆ 4 ಪ್ರಕರಣಗಳು ಈಗ ಸಲ್ಲಿಕೆ ಆಗಿರೋದು ಹೈಕೋರ್ಟ್ ನಲ್ಲಿ. ಇವತ್ತು ಎಸ್ಆರ್ ಕೃಷ್ಣಕುಮಾರ್ ಅವರ ಪೀಠದಿಂದ ವಿಚಾರಣೆ ನಡೆಯುತ್ತೆ. ಏನಾಗುತ್ತೆ ಅನ್ನೋದು ಕೆಲವೇ ಹೊತ್ತಿನಲ್ಲಿ ಈಗ ಹೊರಬೀಳುತ್ತೆ. ಒಂದೊಂದು ಬಹಳ ಸ್ಪಷ್ಟವಾಗಿದೆ. ಬಹಳ ಸೂಕ್ಷ್ಮ ಪ್ರಕರಣ ಮತ್ತೆ 11 ಜನರ ಮಾರಣ ಹೋಮಕ್ಕೆ ಕಾರಣ ಆದಂತಹ ಈ ಪ್ರಕರಣವನ್ನ ಗಂಭೀರವಾಗಿ ಕೋರ್ಟ್ ಕೂಡ ಪರಿಗಣಿಸಿದೆ. ಸ್ವಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡು ಕೋರ್ಟ್ ಇದನ್ನ ತನಿಖೆ ಅಥವಾ ಇದನ್ನ ವಿಚಾರವನ್ನ ಮುಂದಿಟ್ಟಿದ್ದನ್ನು ನಾವು ಗಮನಿಸಿದ್ದೀವಿ. ಹೀಗೆಲ್ಲ ಇರುವಾಗ ಇವತ್ತಿನ ಈ ಒಂದು ಹಿಯರಿಂಗ್ ಇದೆಯಲ್ಲ, ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾವ್ಯಾವ ವಿಚಾರವನ್ನ ಇಲ್ಲಿ ಪ್ರಮುಖವಾಗಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದೊಂದು ಬಹಳ ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಇದರಲ್ಲಿದೆ, ಡಿಎನ್ಎ ನಿರ್ಲಕ್ಷ್ಯ ಇದರಲ್ಲಿದೆ, ಅದ್ರ ಜೊತೆಗೆ ಆರ್ಸಿಬಿ ಫ್ರಾಂಚೈಸಿ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅವರ ನಿರ್ಲಕ್ಷ್ಯವೂ ಕೂಡ ಇಲ್ಲಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದನ್ನ ಹೈಕೋರ್ಟ್ ಹೇಗೆ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದು ನಮ್ಮ ಮುಂದೆ ಇರುವಂತ ವಿಚಾರ. ನಿಕೇಶ್ ಕೊಠಾರಿ. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿ. ಸಂಪರ್ಕ ಮಾಡ್ತೀನಿ. ಈವರೆಗೆ ಒಟ್ಟು 4 ಅರ್ಜಿಗಳು ಸಲ್ಲಿಕೆ ಆಗಿವೆ. 4 ಅರ್ಜಿಗಳು ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗುತ್ತೆ. ಬಹಳ ಪ್ರಮುಖವಾಗಿ ನಂಬರ್ 1, ನಿಖಿಲ್ ಬಂಧನವನ್ನ ಪ್ರಶ್ನಿಸಿ ನಿಖಿಲ್ ಪತ್ನಿ ಮಾಳವಿಕಾ ನಾಯ್ಕ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಎಫ್ಐಆರ್ ರದ್ದು ಕೋರಿ ನಿಖಿಲ್ ಸೋಸಲೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಡಿಎನ್ಎ ಸಂಸ್ಥೆಯಿಂದ ಪ್ರಕರಣವನ್ನ ರದ್ದು ಕೋರಿ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಜೊತೆಗೆ 4ನೇದು ಆರ್ಸಿಬಿಯಿಂದ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ಇವೆಲ್ಲ ಅರ್ಜಿಗಳು ಕೂಡ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ನಡೆಸಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಇನ್ನೇನು ವಿಚಾರಣೆ ಶುರುವಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ರು ನನ್ನ ಕಲೀಗ್ ರಂಜಿತ್ ಶಿರ್ಯಾರ್. ಪ್ಲೀಸ್ ಕಂಟಿನ್ಯೂ ರಂಜಿತ್. ಖಂಡಿತ ನಿಕೇಶ್ ಕೊಠಾರಿ, ನೋಡಿ, ಒಂದು ಆಂಗಲ್ ನಲ್ಲಿ ನಾವು ನೋಡ್ತಾ ಹೋದ್ರೆ ಡಿಎನ್ಎ ಹೇಳ್ತಾ ಇರುವಂತ ವಿಚಾರ, ಎರಡೆರಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅದು ಸ್ಟೇಡಿಯಂನಲ್ಲಿ ಜನ ಸೇರೋದಕ್ಕೆ ಕಾರಣ ಆಯಿತು ಅಥವಾ ಸ್ಟೇಡಿಯಂನಲ್ಲಿ ವ್ಯವಸ್ಥಿತವಾದಂತಹ ಭದ್ರತೆ ಇಲ್ಲದೆ ಇರೋದ್ರಿಂದಾಗಿ ಘಟನೆ ಆಯಿತು. ಹಾಗಾಗಿ ಈ ಪ್ರಕರಣದಲ್ಲಿ ಸರ್ಕಾರ ನಮ್ಮನ್ನ ನೆಪ ಮಾಡಿದೆ ಅಥವಾ ನಮ್ಮ ಮೇಲೆ ಇದನ್ನ ಹೊರಿಸಿದೆ ಅನ್ನೋದನ್ನ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಿಖಿಲ್ ಸೋಸಲೆ ಇವರು ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಆಗಿರ್ತಾರೆ. ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು ಕೂಡ ಇವರು ಆರ್ಸಿಬಿ ಈ ಸಂಭ್ರಮದ ಕಾರ್ಯಾಚರಣೆ ಇದೆಯಲ್ಲ ಅಥವಾ ಆಯೋಜನೆ ಇದೆಯಲ್ಲ, ಈ ಕಾರ್ಯಕ್ರಮದ ಆಯೋಜನೆ, ಅದರ ಒಂದು ಪೋಸ್ಟರ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನ ಪಬ್ಲಿಷ್ ಮಾಡ್ತಾರೆ. ಅದಾದ ನಂತರ ಆರ್ಸಿಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಮತ್ತೊಂದು ಎಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ನಿಕೇಶ್ ಕೊಠಾರಿ, 4 ಅರ್ಜಿ ಹೈಕೋರ್ಟ್ ನಲ್ಲಿ ಈಗ ಸಲ್ಲಿಕೆ ಆಗಿರೋದು. ಒಂದು, ನಿಖಿಲ್ ಸೋಸಲೆ ತಮ್ಮ ಮೇಲೆ ಇದ್ದಂತಹ ಪ್ರಕರಣವನ್ನ ರದ್ದು ಕೋರಿ, ಮತ್ತೊಂದು ಕಡೆಯಲ್ಲಿ ಆರ್ಸಿಬಿ ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ, ಹಾಗೆ ನಿಖಿಲ್ ಸೋಸಲೆಯ ಧರ್ಮಪತ್ನಿ ಮಾಳವಿಕೆ ಅವರು ತಮ್ಮ ಗಂಡನ ಮೇಲೆ ಬಂದಂತಹ ಪ್ರಕರಣವನ್ನ ರದ್ದು ಕೋರಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಟ್ಟಾರೆ 4 ಪ್ರಕರಣಗಳು ಈಗ ಸಲ್ಲಿಕೆ ಆಗಿರೋದು ಹೈಕೋರ್ಟ್ ನಲ್ಲಿ. ಇವತ್ತು ಎಸ್ಆರ್ ಕೃಷ್ಣಕುಮಾರ್ ಅವರ ಪೀಠದಿಂದ ವಿಚಾರಣೆ ನಡೆಯುತ್ತೆ. ಏನಾಗುತ್ತೆ ಅನ್ನೋದು ಕೆಲವೇ ಹೊತ್ತಿನಲ್ಲಿ ಈಗ ಹೊರಬೀಳುತ್ತೆ. ಒಂದೊಂದು ಬಹಳ ಸ್ಪಷ್ಟವಾಗಿದೆ. ಬಹಳ ಸೂಕ್ಷ್ಮ ಪ್ರಕರಣ ಮತ್ತೆ 11 ಜನರ ಮಾರಣ ಹೋಮಕ್ಕೆ ಕಾರಣ ಆದಂತಹ ಈ ಪ್ರಕರಣವನ್ನ ಗಂಭೀರವಾಗಿ ಕೋರ್ಟ್ ಕೂಡ ಪರಿಗಣಿಸಿದೆ. ಸ್ವಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡು ಕೋರ್ಟ್ ಇದನ್ನ ತನಿಖೆ ಅಥವಾ ಇದನ್ನ ವಿಚಾರವನ್ನ ಮುಂದಿಟ್ಟಿದ್ದನ್ನು ನಾವು ಗಮನಿಸಿದ್ದೇವೆ.
ಗಮನಿಸಿದ್ದೀವಿ. ಹೀಗೆಲ್ಲ ಇರುವಾಗ ಇವತ್ತಿನ ಈ ಒಂದು ಹಿಯರಿಂಗ್ ಇದೆಯಲ್ಲ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾವ್ಯಾವ ವಿಚಾರವನ್ನ ಇಲ್ಲಿ ಪ್ರಮುಖವಾಗಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದೊಂದು ಬಹಳ ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಇದರಲ್ಲಿದೆ, ಡಿಎನ್ಎ ನಿರ್ಲಕ್ಷ್ಯ ಇದರಲ್ಲಿದೆ, ಅದ್ರ ಜೊತೆಗೆ ಆರ್ಸಿಬಿ ಫ್ರಾಂಚೈಸಿ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅವರ ನಿರ್ಲಕ್ಷ್ಯವೂ ಕೂಡ ಇಲ್ಲಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದನ್ನ ಹೈಕೋರ್ಟ್ ಹೇಗೆ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದು ನಮ್ಮ ಮುಂದೆ ಇರುವಂತ ವಿಚಾರ. ನಿಕೇಶ್ ಕೊಠಾರಿ. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿ. ಸಂಪರ್ಕ ಮಾಡ್ತೀನಿ. ಈವರೆಗೆ ಒಟ್ಟು 4 ಅರ್ಜಿಗಳು ಸಲ್ಲಿಕೆ ಆಗಿವೆ. 4 ಅರ್ಜಿಗಳು ಇಂದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗುತ್ತೆ. ಬಹಳ ಪ್ರಮುಖವಾಗಿ ನಂಬರ್ 1, ನಿಖಿಲ್ ಬಂಧನವನ್ನ ಪ್ರಶ್ನಿಸಿ ನಿಖಿಲ್ ಪತ್ನಿ ಮಾಳವಿಕಾ ನಾಯ್ಕ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಎಫ್ಐಆರ್ ರದ್ದು ಕೋರಿ ನಿಖಿಲ್ ಸೋಸಲೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಡಿಎನ್ಎ ಸಂಸ್ಥೆಯಿಂದ ಪ್ರಕರಣವನ್ನ ರದ್ದು ಕೋರಿ ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ಜೊತೆಗೆ 4ನೇದು ಆರ್ಸಿಬಿಯಿಂದ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ. ಇವೆಲ್ಲ ಅರ್ಜಿಗಳು ಕೂಡ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಪೀಠದಲ್ಲಿ ವಿಚಾರಣೆ ನಡೆಸಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಇನ್ನೇನು ವಿಚಾರಣೆ ಶುರುವಾಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ರು ನನ್ನ ಕಲೀಗ್ ರಂಜಿತ್ ಶಿರ್ಯಾರ್. ಪ್ಲೀಸ್ ಕಂಟಿನ್ಯೂ ರಂಜಿತ್. ಖಂಡಿತ ನಿಕೇಶ್ ಕೊಠಾರಿ. ನೋಡಿ, ಒಂದು ಆಂಗಲ್ ನಲ್ಲಿ ನಾವು ನೋಡ್ತಾ ಹೋದ್ರೆ ಡಿಎನ್ಎ ಹೇಳ್ತಾ ಇರುವಂತ ವಿಚಾರ ಎರಡೆರಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅದು ಸ್ಟೇಡಿಯಂನಲ್ಲಿ ಜನ ಸೇರೋದಕ್ಕೆ ಕಾರಣ ಆಯಿತು ಅಥವಾ ಸ್ಟೇಡಿಯಂನಲ್ಲಿ ವ್ಯವಸ್ಥಿತವಾದಂತಹ ಭದ್ರತೆ ಇಲ್ಲದೆ ಇರೋದ್ರಿಂದಾಗಿ ಘಟನೆ ಆಯಿತು. ಹಾಗಾಗಿ ಈ ಪ್ರಕರಣದಲ್ಲಿ ಸರ್ಕಾರ ನಮ್ಮನ್ನ ನೆಪ ಮಾಡಿದೆ ಅಥವಾ ನಮ್ಮ ಮೇಲೆ ಇದನ್ನ ಹೊರಿಸಿದೆ ಅನ್ನೋದನ್ನ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಿಖಿಲ್ ಸೋಸಲೆ ಇವರು ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಆಗಿರ್ತಾರೆ. ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು ಕೂಡ ಇವರು ಆರ್ಸಿಬಿ ಈ ಸಂಭ್ರಮದ ಕಾರ್ಯಾಚರಣೆ ಇದೆಯಲ್ಲ ಅಥವಾ ಆಯೋಜನೆ ಇದೆಯಲ್ಲ, ಈ ಕಾರ್ಯಕ್ರಮದ ಆಯೋಜನೆ ಅದರ ಒಂದು ಪೋಸ್ಟರ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನ ಪಬ್ಲಿಷ್ ಮಾಡ್ತಾರೆ. ಅದಾದ ನಂತರ ಆರ್ಸಿಬಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಮತ್ತೊಂದು ಎಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ನಿಕೇಶ್ ಕೊಠಾರಿ, 4 ಅರ್ಜಿ ಹೈಕೋರ್ಟ್ ನಲ್ಲಿ ಈಗ ಸಲ್ಲಿಕೆ ಆಗಿರೋದು. ಒಂದು, ನಿಖಿಲ್ ಸೋಸಲೆ ತಮ್ಮ ಮೇಲೆ ಇದ್ದಂತ ಪ್ರಕರಣವನ್ನ ರದ್ದು ಕೋರಿ, ಮತ್ತೊಂದು ಕಡೆಯಲ್ಲಿ ಆರ್ಸಿಬಿ ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಹೇಳಿ, ಹಾಗೆ ನಿಖಿಲ್ ಸೋಸಲೆಯ ಧರ್ಮಪತ್ನಿ ಮಾಳವಿಕೆ ಅವರು ತಮ್ಮ ಗಂಡನ ಮೇಲೆ ಬಂದಂತ ಪ್ರಕರಣವನ್ನ ರದ್ದು ಕೋರಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಟ್ಟಾರೆ 4 ಪ್ರಕರಣಗಳು ಈಗ ಸಲ್ಲಿಕೆ ಆಗಿರೋದು ಹೈಕೋರ್ಟ್ ನಲ್ಲಿ. ಇವತ್ತು ಎಸ್ಆರ್ ಕೃಷ್ಣಕುಮಾರ್ ಅವರ ಪೀಠದಿಂದ ವಿಚಾರಣೆ ನಡೆಯುತ್ತೆ. ಏನಾಗುತ್ತೆ ಅನ್ನೋದು ಕೆಲವೇ ಹೊತ್ತಿನಲ್ಲಿ ಈಗ ಹೊರಬೀಳುತ್ತೆ. ಒಂದೊಂದು ಬಹಳ ಸ್ಪಷ್ಟವಾಗಿದೆ. ಬಹಳ ಸೂಕ್ಷ್ಮ ಪ್ರಕರಣ ಮತ್ತೆ 11 ಜನರ ಮಾರಣ ಹೋಮಕ್ಕೆ ಕಾರಣ ಆದಂತ ಈ ಪ್ರಕರಣವನ್ನ ಗಂಭೀರವಾಗಿ ಕೋರ್ಟ್ ಕೂಡ ಪರಿಗಣಿಸಿದೆ. ಸ್ವಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡು ಕೋರ್ಟ್ ಇದನ್ನ ತನಿಖೆ ಅಥವಾ ಇದನ್ನ ವಿಚಾರವನ್ನು ಮುಂದಿಟ್ಟಿದ್ದನ್ನು ನಾವು ಗಮನಿಸಿದ್ದೀವಿ. ಹೀಗೆಲ್ಲ ಇರುವಾಗ ಇವತ್ತಿನ ಈ ಒಂದು ಹಿಯರಿಂಗ್ ಇದೆಯಲ್ಲ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾವ್ಯಾವ ವಿಚಾರವನ್ನ ಇಲ್ಲಿ ಪ್ರಮುಖವಾಗಿ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದೊಂದು ಬಹಳ ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಇದರಲ್ಲಿದೆ, ಡಿಎನ್ಎ ನಿರ್ಲಕ್ಷ್ಯ ಇದರಲ್ಲಿದೆ, ಅದ್ರ ಜೊತೆಗೆ ಆರ್ಸಿಬಿ ಫ್ರಾಂಚೈಸಿ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅವರ ನಿರ್ಲಕ್ಷ್ಯವೂ ಕೂಡ ಇಲ್ಲಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದನ್ನ ಹೈಕೋರ್ಟ್ ಹೇಗೆ ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದು ನಮ್ಮ ಮುಂದೆ ಇರುವಂತ ವಿಚಾರ. ನಿಕೇಶ್ ಕೊಠಾರಿ. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿ. ಸಿಬ್ಬಂದಿಯನ್ನ ಬಂಧನ ಮಾಡಿರೋದು ಯಾಕಂತ ಹೇಳಿದ್ರೆ ನೋಡಿ, ಡಿಎನ್ಎ ಯಾವಾಗ ಸ್ಟೇಡಿಯಂನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೋ, ಸೆಲೆಬ್ರೇಷನ್ ವಿನ್ನಿಂಗ್ ಮೂವ್ಮೆಂಟ್ ಕಾರ್ಯಕ್ರಮವನ್ನ ಸೆಲೆಬ್ರೇಷನ್ ಮಾಡೋದಕ್ಕೆ ಒಂದಿಷ್ಟು ತಯಾರಿಯನ್ನ ಮಾಡ್ಕೊಳ್ತೋ, ಅದಕ್ಕೆ ಪರ್ಮಿಷನ್ ಅಂತ ಹೇಳಿ ಬಂದಾಗ ಗೃಹ